ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪವನ್ ಅಂತ. ನಾನು ಮೂಲತಃ ರಂಗಭೂಮಿ ಕಲಾವಿದ. ನಾನು ರಾಧಾರಮಣ ಅಂತ ಒಂದು ಸೀರಿಯಲ್ ಮಾಡಬೇಕಾದ್ರೆ ಸಂದೀಪ ಅನ್ನೋ ಒಬ್ಬರು ಅವ್ರ ಫ್ರೆಂಡು ನನ್ನ ಕರೆದ್ಬಿಟ್ಟು ಈ ಸಿನಿಮಾದಲ್ಲಿ ಒಂದು ಅವಕಾಶ ಕೊಡಿಸಿದ್ರು. ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಒಳ್ಳೆ ಸಿನಿಮಾ ಮಾಡಿದ್ದೀವಿ. 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಪ್ರೀತಿಯಿಂದ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ತೆ, ತೇಜಸ್ ಅಂತ. ಸೊ ನನಗೆ ಚಂದು ಅವರು ಪರಿಚಯ ಆಗಿದ್ದು ನಾನು ಹಾಗೂ ಪೃಥ್ವಿ ಅವರು ಒಂದು ಮೂವಿಲಿ ಮೊದಲನೇ ಆಗಿ ಪರಿಚಯ ಆಗಿದ್ದು. ಸೊ ಅಲ್ಲಿಂದ ನನಗೆ ಚಾನ್ಸ್ ಕೊಟ್ಟಿದ್ದು. ಈ ಮೂವಿಲಿ ಒಂದು ಅವರು ಜೊತೆಯಾಗಿ ಪಾತ್ರ ನಿಭಾಯಿಸೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸ್ಟೋರಿ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಸ್ವಲ್ಪ ಚೆನ್ನಾಗಿದೆ ಎಲ್ಲ. ಹಾಗಾಗಿ ನಿಮ್ಮ ಆಶೀರ್ವಾದದಿಂದ ಎಲ್ಲ ಸಪೋರ್ಟ್ ಮಾಡಿದ್ರೆ ಮೂವಿ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಹಾಗಾಗಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಯ್, ಪೃಥ್ವಿ ಅಂತ. ಸೊ ಥ್ಯಾಂಕ್ ಮಾಡಬೇಕಷ್ಟೇ. ನಾನು ಮುಂಚೆ ಒಂದು ಸಿನಿಮಾ ಮಾಡ್ತಿದ್ದೆ, ಅದು ಅರ್ಧಕ್ಕೆ ನಿಂತೋಯ್ತು. ಅಲ್ಲಿ ನನಗೆ ಪರಿಚಯ ಆಗಿದ್ದು ಚಂದ್ರು ಅವರು. ಅದಾದಮೇಲೆ ಅವ್ರು ರೆಕಗ್ನೈಸ್ ಮಾಡಿ, ಇಲ್ಲ ನೀನು ನನ್ನ ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಡ್ತೀನಿ ಬಾ ಅಂತ ಮಾಡಿ ಇಟ್ ಕೇಮ್ ಔಟ್ ವೆಲ್. ಬಟ್ ಇಲ್ಲಿಗೆ ಈ ಸ್ಟೇಜ್ವರೆಗೂ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಯಾಕಂದರೆ ತುಂಬ ಡಿಲೇ ಆಗಿದ್ದರಿಂದ. ಬಟ್ ಇಲ್ಲಿ ಬಂದಿದ್ದೀವಿ, ಎಲ್ರಿಗೂ ಒಂದು ಥ್ಯಾಂಕ್ಸ್ ಇರಬೇಕಷ್ಟೇ. ಇದೆಲ್ಲ ಹೊಸದಾಗಿದೆ, ಹಂಗಾಗಿ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಅರವಿಂದ್ ಅಂತ. ನೀವು ನೋಡಿದ್ರಲ್ಲ ಸಾಂಗ್, ಅದು ಕೊರಿಯೋಗ್ರಫಿ ಮಾಡಿದ್ದು ನಾನೇ. ಸೊ ಇದು ನಂದು ಫಸ್ಟ್ ಸಿನಿಮಾ. ತುಂಬ ಥ್ಯಾಂಕ್ಸ್ ಚಂದ್ರು ಸರ್ಗೆ ಚಾನ್ಸ್ ಕೊಟ್ಟಿದ್ದಕ್ಕೆ. ಓಕೆ, ಏನು ಸರ್? ಲೈಟಿಂಗಾ ಸರ್? ಸೊ ಅದು ಕ್ಯಾಮ್ರಾ. ಓಕೆ, ಅದಕ್ಕೆ ಸ್ವಲ್ಪ ಇದಾಗಿತ್ತು. ನೆಕ್ಸ್ಟ್ ಟೈಮು ಚೆನ್ನಾಗಿ ಮಾಡೋಣ. ಸೊ ಇದು ಪಂಚಮುಖಿ ಬಂದು ಒಂದು ಚಿಕ್ಕ ಸ್ಮಾಲ್ ಬಜೆಟಲ್ಲಿ ಸಿನಿಮಾ ಮಾಡಿದ್ದು. ಸೊ ಇದೇ ತಿಂಗಳು 26ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಹೊಸ ತಂಡಕ್ಕೆ ಆಶೀರ್ವಾದ ಮಾಡಿ ದಯವಿಟ್ಟು. ಥ್ಯಾಂಕ್ ಯು ಸರ್. ಪಂಚಮುಖಿ ಅಂತಂದರೆ ಅದೊಂದು ಸಿನಿಮಾದೊಳಗಡೆ ಒಂದು ಮನೆಯದು ಹೆಸರು ಪಂಚಮುಖಿ ನಿವಾಸ ಅಂತ. ಸೊ ಅಲ್ಲಿ ಒಂದು ಹಾರರ್ ಎಫೆಕ್ಟಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಏನೋ ಒಂದು ಡ್ರಾಮಾ ನಡೀತಾ ಇರುತ್ತೆ. ಸೊ ಅದರಿಂದ ಪಂಚಮುಖಿ ಅಂತ ಟೈಟಲ್ ಇಕ್ಕಿದೆ ಸರ್. ಸರ್ ಇದು ನನ್ನ ಕ್ಯಾರೆಕ್ಟರ್ ಒಬ್ಬ ಸ್ಟೂಡೆಂಟಲ್ಲಿ ಅವ್ನಿಗೆ ಯಾವಾಗಲೂ ಒಂದು ಡ್ರೀಮಲ್ಲಿ ಒಂದು ಮನೆ ಬರ್ತಿರುತ್ತೆ, ಫ್ಯಾಮಿಲಿ ಬರ್ತಿರುತ್ತೆ. ಆ ಮನೇನ ಹುಡ್ಕೊಂಡು ಹೋಗ್ತಾನೆ. ಅದೇನೇ ಒಂದು ಲೈನು ಸಾರಾಂಶ ಸರ್. ಹೌದು, ಅಂದರೆ ಲೈಕ್ ಅದೊಂದು ಸಸ್ಪೆನ್ಸ್ ಆಗಿ ಆ ಕ್ಯಾರೆಕ್ಟರ್ಗಳು 3 ಕ್ಯಾರೆಕ್ಟರ್ ಏನಿದೆ, ಸೊ ಅದು ಸಸ್ಪೆನ್ಸ್ ಆಗಿರುತ್ತೆ. ಅದು ನಮ್ಮ ಇನ್ನು ಕಾರ್ತಿಕ್ ವೆಂಕಟೇಶ್ ಅವ್ರು ಮಾತಾಡ್ತಾರೆ. ಹೇಳ್ತೀನಿ, ಬರ್ತೀನಿ ಬಾಂಡಿ. ಪತ್ರಿಕಾ ಮಾಧ್ಯಮದ ಗೆಳೆಯರಿಗೆ ಮತ್ತು ವೇದಿಕೆ ಮೇಲೆ ಫ್ರೆಂಡ್ಸ್ಗಳ ಆಹ್ವಾನ ಕೊಡ್ತಾ, ನನ್ನ 60ನೇ ಸಂಗೀತ ನಿರ್ದೇಶಕರ ಫಿಲ್ಮ್ ಇದು ಪಂಚಮುಖಿ. ನನ್ನ ದೇವರದಯ ಯೆಹೋವ ದೇವರದಯಿಂದ 60ನೇ ಫಿಲ್ಮ್ ಸೆನ್ಸರ್ ಆಗಿ ರಿಲೀಸ್ ಆಗ್ತಿರೋ ಫಿಲ್ಮಲ್ಲಿ 60ನೇ ಫಿಲ್ಮ್ ಇದು. ನಮ್ಮ ಸ್ಟುಡಿಯೋದಲ್ಲಿ ನಾನು ಕ್ಯಾಮ್ರಾ ಮತ್ತು ರೆಂಟಲ್ ಬಾಡಿಗೆ ಕೊಡ್ತಿರ್ಬೇಕಾದ್ರೆ ಚಂದ್ರು ಅವರು ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಿದ್ರು. ಅವ್ರು ನಮ್ಮ ತಮ್ಮ ಅಂತಲೇ ಹೇಳ್ತೀನಿ. ಸೊ ನಮ್ಮ ಸ್ಟುಡಿಯೋಲ್ಲಿ ವರ್ಕ್ ಮಾಡ್ತಿದ್ದಾಗ ನಾವು ಒಂದು ಲೋ ಬಡ್ಜೆಟಲ್ಲೇ ಫಿಲ್ಮ್ ಶುರು ಮಾಡೋಣ ಅಂತ. ಝೀರೋ ಬಡ್ಜೆಟ್ ಅಂತ ಹೇಳ್ಬಾರ್ದು, ಝೀರೋ ಬಡ್ಜೆಟ್ ಆಗಲ್ಲ, ಊಟ ತಿಂಡಿ ಪೆಟ್ರೋಲ್ಗೆಲ್ಲ ಖರ್ಚಾಗುತ್ತೆ. ಲೋ ಬಡ್ಜೆಟಲ್ಲಿ ಒಂದು ಫಿಲ್ಮ್ ಮಾಡೋಣ ಅಂತ ಶುರು ಮಾಡಿದ್ವಿ. ಸೊ ಆ ರೀತಿ ಶುರುವಾದ ಚಿತ್ರದಲ್ಲಿ ಪಂಚಮುಖಿ ಅವರೇ ನಿರ್ದೇಶನ ಮಾಡಿ ಫಸ್ಟ್ ಫಿಲ್ಮ್ ಚಲನಚಿತ್ರ ಮಾಡ್ತಿದ್ದಾರೆ. ಇದಕ್ಕೆ ಮುಂಚೆ ರಾಂಗ್ ಕಾಲ್ ಅಂತ ಒಂದು ಫಿಲ್ಮ್ ಮಾಡೋಕ್ಕೆ ಶುರು ಮಾಡಿದ್ರು. ಅದ್ರ ನಂತರ ಈ ಫಿಲ್ಮ್ ಫಸ್ಟ್ ಮುಗಿಸೋಣ ಅಂತ ಪಂಚಮುಖಿ ಶುರು ಆಯಿತು. 2019 ಡಿಸೆಂಬರಲ್ಲಿ ನಮ್ಮ ಜಗದೀಶ್ ಸರ್ ಕೂಡ ಅಲ್ಲಿದ್ದರು, ಸಪೋರ್ಟ್ ಮಾಡ್ತಿದ್ರು ಆ ಟೈಮಲ್ಲಿ. ಸೊ ನಮ್ಮ ಸ್ಟುಡಿಯೋದಲ್ಲಿ ಶುರು ಆಗಿದ್ದ ಫಿಲ್ಮ್ ಫಸ್ಟ್ ಲಾಕ್ಡೌನ್ಗಿಂತ ಮುಂಚೆ ಪಂಚಮುಖಿ ಫಿಲ್ಮಲ್ಲಿ ಎಲ್ಲ ಹೊಸ ತಾರಾಗಣದಲ್ಲಿ ಇದ್ದಾರೆ. ನಮ್ಮ ಸ್ಟುಡಿಯೋದಲ್ಲೇ ಕೆಲಸ ಮಾಡ್ತಿದ್ದಂಥ ಪವನ್ ಅವರು ಮತ್ತು ಚಂದ್ರು ಅವರು ಇವರೆಲ್ಲ ಸೇರಿ ನಾಯಕರಾಗಿ ಕೆಲಸ ಮಾಡಿದ್ದಾರೆ, 4 ಜನ ಹುಡುಗರು. ಸೊ ಈ 4 ಜನ ಹುಡುಗರು ಒಂದು ಪಂಚಮುಖಿ ನಿವಾಸ ಮನೆಗೆ ಒಂದು ಜರ್ನಿಗೆ ಹೋಗ್ತಾರೆ. ಆ ಜರ್ನಿಗೆ ಒಳ್ಳೆ ಕಾರಣಕ್ಕೆ ಅಂತ ಹೋಗ್ತಾರೆ. ಆ ಜರ್ನಿ ಬಗ್ಗೆ ಒಂದು ಸಾಂಗ್ ಮಾಡಿದ್ದೀವಿ. ಸುಂದರ ಪುಣಿಸಿದ್ದಾನೆ ಸೂಜಿದಾರದಂತೆ ಈ ರೋಡ್ ಅನ್ನುವಂಥ ದೇವ್ರ ಬಗ್ಗೆ. ಏನಂದರೆ ದೇವರು ಜೀವನದ ದಾರಿಯ ಯಾವ ರೀತಿ ಮಾಡಿರ್ತಾರೆ ಅಂತ ಒಂದು ಪ್ಯಾರಲಲ್ ಹಿಡ್ಕೊಂಡು ಈ ರೋಡ್ ಹೈವೇ ಯಾವ ರೀತಿ ಇರುತ್ತೆ ಅಂತ ಒಂದು ಕಂಪ್ಯಾರಿಸನ್ ಮಾಡಿ ಒಂದು ಹಾಡು ಮಾಡಿದ್ವಿ. ಎಲ್ಲ ಹೊಸ ಸಿಂಗರ್ಸ್ಗೆ ಅವಕಾಶ ಕೊಟ್ವಿ, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಕಷ್ಟಪಟ್ಟು ಒಂದು ಫಿಲ್ಮ್ ಮಾಡಿದ್ದಾರೆ. ಅದಕ್ಕೆ ಪ್ರೋತ್ಸಾಹ ಕೊಡೋಣ ಅಂತ ಹೇಳಿ ಎಲ್ಲ ನಮ್ಮ ಹತ್ರ ಇತ್ತು, ಸಾಮಗ್ರಿಗಳು ಸ್ಟುಡಿಯೋ ಇತ್ತು, ಮತ್ತು 25 ಜನ ಕೆಲಸ ಮಾಡ್ತಿದ್ರು. ಸೊ ಅದನ್ನು ಚಂದ್ರವ್ರಿಗೆ ಸಹಾಯವಾಗಿ ನಮ್ಮ ತಮ್ಮನ ಥರ ನಾನು ಹೆಲ್ಪ್ ಮಾಡಿದ್ದೀನಿ. ಪಾಯಿಂಟ್ ಈಗ ಫಿಲ್ಮ್ ಕಾನ್ಸೆಪ್ಟ್ ಇದು. ಸೊ 4 ಹಾಡುಗಳು ಫಿಲ್ಮಲ್ಲಿದೆ. ನೀವು ಹಾಡು ಕೇಳಿದ್ದೀರಾ. ತುಂಟ ನೋಟದಲ್ಲಿ ಹಾಡೋದು ಪ್ರಿಯಾ ಯಾದವ್, ಮತ್ತು ನಮ್ಮ ಸರಿಗಮದಲ್ಲಿ ಗೆದ್ದಂಥ ಫೈನಲಿಸ್ಟ್ ಆದಂಥ ಕಾರ್ತಿಕ್ ನಾಗ್ಲಾಪುರ್ ಹಾಡಿದ್ದಾರೆ. ಆವಾಗ ಅವ್ರು ಇನ್ನೂ ಹೊಸ ಸಿಂಗರ್ ಆಗಿದ್ದರು. ಇವಾಗ ಸರಿಗಮಗೆ ಹೋಗಿದ್ರು ಅವರು. ಇವಾಗ ಈ ವರ್ಷದಲ್ಲಿ ಹೋದ ವರ್ಷದಲ್ಲಿ 2019ರಲ್ಲಿ ನಡೆಸಿದ್ದು. ಸೊ 4 ಹಾಡುಗಳು ಫಿಲ್ಮಲ್ಲಿದೆ. ಫಿಲ್ಮ್ ಯಶಸ್ವಿಯಾಗಿ ಮುಗಿದಿದೆ. ಈಗ ಫಿಲ್ಮ್ ಸಬ್ಸಿಡಿ ಕೂಡ ತೊಗೊಂಡಿದೆ. ಅದೇ ಸಂತೋಷವಾದ ವಿಷಯ ಅಂದರೆ ಸಬ್ಸಿಡಿ ಅಮೌಂಟ್ ಕೂಡ ಅವ್ರಿಗೆ ಬಂದಿದೆ.
ಸೊ ಇದರಿಂದ ಸರ್ಕಾರಕ್ಕೂ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಸೊ ಫಿಲಿಮ್ ಯಶಸ್ವಿಯಾಗಿ ಮುಗಿದು ಸಬ್ಸಿಡಿ ಅಮೌಂಟ್ ತೊಗೊಂಡು ನಾವು ಅದನ್ನು ಆಚೆ ತರಬೇಕು ಅಂತ ಪ್ರೋತ್ಸಾಹ ಮಾಡ್ತಾ ಇದ್ದು ಒಳ್ಳೆಯದೇ. ಎಷ್ಟೋ ಜನ ಸಬ್ಸಿಡಿ ಅಮೌಂಟ್ ಬಂದರೆ 10 ಲಕ್ಷ ಬಂತು ಅಂತ ಸುಮ್ಮನೆ ಬಿಡ್ತಾರೆ, ಸಹಾಯಧನ ಬಂತು ಅಂತ. ಆ ಧನ ಬಂದಮೇಲೆ ಫಿಲ್ಮ್ ರಿಲೀಸ್ ಮಾಡೋಕ್ಕೆ ಧೈರ್ಯ ಮಾಡಿ ರಿಲೀಸ್ ಮಾಡ್ತಿದ್ದಾರೆ, ಒಂದು ದೊಡ್ಡ ಅಚೀವ್ಮೆಂಟ್ ಆ್ಯಕ್ಚುಲಿ ಇದು. ಪ್ರತಿಯೊಬ್ಬರು ಕಲ್ತ್ಕೊಂಡು ರಿಲೀಸ್ ಮಾಡಲೇಬೇಕು ಅಂತಿದ್ರೆ 5 ವರ್ಷ 6 ವರ್ಷ ಆದರೂ ಸಬ್ಸಿಡಿ ತೊಗೊಂಡಾದ್ರೂ ರಿಲೀಸ್ ಮಾಡ್ಬೋದು. ಸರ್ಕಾರ ಸಬ್ಸಿಡಿ ಲೇಟಾಗಿ ಕೊಟ್ಟರು ಲಾಕ್ಡೌನ್ ಕಾರಣದಿಂದ, ಆದ್ರೂ ಲೇಟಾಗಿ ಅಮೌಂಟ್ ಬಂದರೂ ಮೊನ್ನೆ ಕ್ರೆಡಿಟ್ ಆಗಿರೋ ಅಮೌಂಟ್ ಮತ್ತೆ ರಿಲೀಸ್ ಮಾಡೋ ಧೈರ್ಯ ಮಾಡೋದು ತುಂಬ ದೊಡ್ಡ ವಿಷಯ. ಇದು ಅನೇಕರಿಗೆ ಉದಾಹರಣೆ ಆಗಬೇಕು ಅಂತ ಕೇಳ್ಕೊತೀನಿ. ಫಿಲ್ಮ್ನ ರಾಜಣ್ಣ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ನಮ್ಮ ನಾಗೇಶ್ ಸರ್ ಮತ್ತೆ ನೋಡೋದು ಖುಷಿ ಆಗ್ತಿದೆ, ಅದು ಹೇಳಲೇಬೇಕು, ಹಿರಿಯ ಪತ್ರಕರ್ತರು. ಮತ್ತು ರಾಜಣ್ಣ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಪತ್ರಿಕಾ ಮಾಧ್ಯಮದವರೆಲ್ಲ ಬಂದು ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ರಾಜಣ್ಣ ಅವರು ಸಹ ಬೆಂಬಲಿಸಿ ಈ ಫಿಲ್ಮ್ನ ರಿಲೀಸ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸರ್ ಇಲ್ಲ ಸರ್, ಅದು ಇನ್ನೂ ಇಲ್ಲ ಸರ್. ಹಾಂ ಸರ್, ಬಂದಿದೆ ಸರ್. ಸೊ ರಿಲೀಸ್ ಕನ್ಫರ್ಮ್ ಮಾಡ್ತೀವಿ ಅಂತಾನೆ ರಿಲೀಸ್ ಮಾಡ್ತಾರೆ ಸರ್. ಫಿಲಿಮ್ನ ನಾವು ಉತ್ತರ ಕರ್ನಾಟಕದಲ್ಲಿ ಒಂದೇ ಒಂದು ಮಾಲ್ ರಿಲೀಸ್ ಮಾಡಿದ್ರು, ಬೆಂಗಳೂರಲ್ಲಿ ರಿಲೀಸ್ ಮಾಡ್ತಿದ್ರು. ನಾವು ಒಂದು ಮಾಲ್ ಅಥವಾ ಒಂದು ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ಅದನ್ನು ಸಾಕ್ಷಿ ಕೊಟ್ಟರು ಫಿಲ್ಮ್ ಸಬ್ಸಿಡಿ ಕೊಡ್ತಾರೆ. ಸಬ್ಸಿಡಿ ಲಿಸ್ಟ್ ಅನೌನ್ಸ್ ಆಗಿದೆ 2021 ಲಿಸ್ಟ್. ಹೌದು, ಉತ್ತರ ಕನ್ನಡದಲ್ಲಿ ಮಾತ್ರ ರಿಲೀಸ್ ಮಾಡ್ತೀವಿ ಶಾರ್ಟ್ ಆಗಿ, ಮಾಲಲ್ಲಿ ಮಾತ್ರ. ಮೇನ್ ರಿಲೀಸ್ ಬೆಂಗಳೂರಲ್ಲಿ ಇವಾಗಲೇ ದೊಡ್ಡದಾಗಿ ರಿಲೀಸ್ ಮಾಡ್ತಾರೆ, ಅಫಿಷಿಯಲ್ ರಿಲೀಸ್. ಹೌದು, ರಿಲೀಸ್ ಆಗಿರಬೇಕು. ಹೌದು ಸರ್, ಹೌದು. ಇಲ್ಲ, ರಿಸಲ್ಟ್ ಅನೌನ್ಸ್ ಆಗಿದೆ. ಅಮೌಂಟ್ ಬಗ್ಗೆ ಅವ್ರು ನಿರ್ಮಾಪಕರು ಹೇಳ್ತಾರೆ. ರಿಸಲ್ಟ್ ಅನೌನ್ಸ್ ಆಗಿದೆ. ಅಫಿಷಿಯಲ್ ಲಿಸ್ಟಲ್ಲಿ ನಾನು ಪಂಚಮುಖಿ ಹೆಸರು ನೋಡಿದೆ. ಅಫಿಷಿಯಲ್ ಲಿಸ್ಟ್ ಮೊನ್ನೆ ಗೌರ್ಮೆಂಟ್ ಕೊಟ್ಟಲ್ಲ, ಅದ್ರ ಪಂಚಮುಖಿ ಹೆಸರು ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.